ಎಲ್ಲರಿಗೂ ನಮಸ್ಕಾರ. ಸಕ್ಸಸ್ ಮಂತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ನಾನು ಪ್ರವೀಣ್ ಆ್ಯಂಡ್ ದಿಸ್ ಈಸ್ ಆಲ್ ಅಬೌಟ್ ಮೀ. ಸ್ನೇಹಿತರೆ, ನಾನು ನಿಮಗೆ ಇಲ್ಲಿ ಸ್ಲೈಡಲ್ಲಿ ಅಥವಾ ಪಿಕ್ಚರಲ್ಲಿ ನೀವು ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು. ಈಗಾಗಲೇ ನಾನು MSW ಮತ್ತು BEd ಎಜುಕೇಷನನ್ನು ಕಂಪ್ಲೀಟ್ ಮಾಡಿದ್ದು. ಪ್ರಸ್ತುತ ನನ್ನ PhD ರಿಸರ್ಚ್ ಸ್ಟಡೀಸ್ನಲ್ಲಿ ನನ್ನನ್ನು ತೊಡಗಿಸ್ಕೊಂಡಿರ್ತೇನೆ. ಹಾಗೆ ನಾನು ಕೆಲವೊಂದು ಪರೀಕ್ಷೆಗಳನ್ನು ಉತ್ತೀರ್ಣರಾಗಿರ್ತೇನೆ. ಯಾವುದಪ್ಪ ಅಂತ ಹೇಳಿದರೆ KSET, UGC ನೆಟ್ ವಿತ್ JRF ಆ್ಯಂಡ್ TET ಹಾಗೂ CTET ಈ ಎಲ್ಲ ಪರೀಕ್ಷೆಗಳನ್ನು ನಾನು ನನ್ನ ಮೊದಲನೇ ಪ್ರಯತ್ನದಲ್ಲಿ ಉತ್ತೀರ್ಣನಾಗಿರ್ತೇನೆ. ಹಾಗಾಗಿ ನನ್ನ ಒಂದು ಆಸೆ ಏನಪ್ಪ ಅಂತಂದರೆ, ನನ್ನಲ್ಲಿರುವಂಥ ಸ್ವಲ್ಪ ಪ್ರಮಾಣದ ಜ್ಞಾನವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಬೇಕು ಮತ್ತು ನನ್ನ ಕೆಲವೊಂದು ಪರೀಕ್ಷೆಯ ಸ್ಕಿಲ್ಸ್ಗಳನ್ನು ಅಥವಾ ಪರೀಕ್ಷೆಯನ್ನು ಎದುರಿಸುವಂತಹ ಕೌಶಲ್ಯಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಸಕ್ಸಸ್ ಮಂತ್ರ ಎನ್ನುವಂಥ ಒಂದು ಯೂಟ್ಯೂಬ್ ಚಾನಲ್ನ ಮೂಲಕ ಇನ್ನು ಮುಂದೆ ನಿರಂತರವಾಗಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತೇನೆ. ನಿಮ್ಗೆಲ್ರಿಗೂ ಗೊತ್ತಿದೆ, ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆ ಈಗಾಗಲೇ ನೋಟಿಫಿಕೇಶನ್ ಹೊರಗೆ ಬಂದಿದೆ. ಅದು ಜೂನ್ 30ಕ್ಕೆ ಎಕ್ಸಾಮ್ ನಡೀಲಿಕ್ಕಿದೆ. ಕರ್ನಾಟಕ ರಾಜ್ಯಾದ್ಯಂತ ಜೂನ್ 30ಕ್ಕೆ ಎಕ್ಸಾಮ್ ನಡೀಲಿಕ್ಕಿದೆ. ಈ ನಿಟ್ಟಿನಲ್ಲಿ ಎಲ್ಲ ಸ್ಪರ್ಧಾ ಮಿತ್ರರು ಕೂಡ ಉತ್ತಮ ರೀತಿಯಲ್ಲಿ ತಯಾರಿಯನ್ನು ನಡೆಸ್ತಾ ಇದ್ದೀರಿ ಅಂತಕ್ಕಂಥದ್ದು ನನ್ನ ನಂಬಿಕೆ. ಆ ನಿಟ್ಟಿನಲ್ಲಿ ನಾನು ಇಂದು ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಹಿಂದೆ TET ಪರೀಕ್ಷೆಯಲ್ಲಿ ಕೇಳಲಾದಂತಹ ಎಲ್ಲ ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಬಿಡಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಈ ಕೆಲವೊಂದು ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸೋದ್ರಿಂದ ನಿಮಗೆ ಮುಂಬರುವಂಥ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳು ಯಾವ ರೀತಿ ಬರಬಹುದು ಎನ್ನುವಂಥ ಒಂದು ನಿರೀಕ್ಷೆಯನ್ನು ಮಾಡಲಿಕ್ಕೆ ಸಾಧ್ಯ. ಮತ್ತು ನಿಮ್ಮ ಅಧ್ಯಯನವನ್ನು ಕೆಲವೊಂದು ಮಾರ್ಗದತ್ತ ಅಥವಾ ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಯಾವ ರೀತಿ ಬರ್ತವೆ ಅಂತಕ್ಕಂಥದ್ದನ್ನು ಈ ಒಂದು ವಿಡಿಯೋದ ಮೂಲಕ ನೀವು ಗೆಸ್ ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಹಾಗೆಯೇ ಇದರಲ್ಲಿ ಬರುವಂಥ ಎಲ್ಲ ಒಂದು ಜ್ಞಾನದ ಸದುಪಯೋಗ ಪಡಿಸ್ಕೊಳ್ರಿ ಅಂತ ಹೇಳ್ತಾ, ನಾನು ಇಂದಿನ ತರಗತಿಯನ್ನು ಹೆಚ್ಚಿನ ಸಮಯವನ್ನು ವ್ಯರ್ಥ ಮಾಡಿದೆ. ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಹಿಂದೆ TET ಪರೀಕ್ಷೆಯಲ್ಲಿ ಕೇಳಲಾದಂಥ ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಚರ್ಚೆ ಮಾಡ್ತಾ ಹೋಗ್ತೇನೆ. ಮೊದಲನೇದಾಗಿ ಸ್ನೇಹಿತರೆ, ನಾವಿಲ್ಲಿ ನೋಡಬಹುದು, ಮೊದಲನೇ ಪ್ರಶ್ನೆ ಅದು ಯಾವುದಪ್ಪ ಅಂತ ಹೇಳಿದರೆ ಅದು ಕದಂಬ ಮನೆತನಕ್ಕೆ ಒಂದು ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆ. ಕ್ವಶನ್ ನಂಬರ್ 1, ಹಲ್ಮಿಡಿ ಶಾಸನದಿಂದ ಈ ರಾಜನ ಬಗ್ಗೆ ಐತಿಹ್ಯ ತಿಳಿದು ಬರುತ್ತದೆ. ಇಲ್ಲಿ ನೋಡ್ಬೋದು, ಹಲವಾರು ಶಾಸನಗಳನ್ನು ನಾವು ನೋಡ್ತಾ ಹೋಗ್ತೇವೆ. ಯಾವುದು ಸಮಾಜ ವಿಜ್ಞಾನ ವಿಷಯದಲ್ಲಿ ಹಲವಾರು ಶಾಸನಗಳನ್ನು ನೋಡ್ತಾ ಹೋಗ್ತೇವೆ. ಅದರಲ್ಲಿ ಒಂದು ಅತ್ಯಂತ ಮುಖ್ಯವಾದಂಥ ಮತ್ತು ಮಹತ್ವಯುತವಾದಂಥ ಶಾಸನ ಅಂತ ಹೇಳಿದರೆ ಅದು ಹಲ್ಮಿಡಿ ಶಾಸನ. ಕನ್ನಡದಲ್ಲಿ ದೊರೆತಂತಹ ಒಂದು ಮೊಟ್ಟ ಮೊದಲ ಶಾಸನ. ಇಲ್ಲಿ ಕ್ವಶನ್ ಏನು ಕೇಳ್ತಾ ಇದ್ದಾನಪ್ಪ ಅಂತ ಹೇಳಿದರೆ, ಹಲ್ಮಿಡಿ ಶಾಸನದಿಂದ ಯಾವ ರಾಜನ ಕುರಿತಾಗಿ ನಮಗೆ ತಿಳಿದು ಬರುತ್ತದೆ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ. ಇಲ್ಲಿ ನೋಡ್ಬೋದು, ಆನ್ಸರ್ ಎ, ಆಪ್ಷನ್ ಎ ಕೊಟ್ಟಿದ್ದಾನೆ ಮಯೂರ ವರ್ಮ, ಆಪ್ಷನ್ ಬಿ ಕಾಕುತ್ಸವರ್ಮ, ಆಪ್ಷನ್ ಸಿ ದಂತಿದುರ್ಗ, ಆಪ್ಷನ್ ಡಿ ಸ್ಕಂದವರ್ಮ. ಸ್ನೇಹಿತರೆ, ಈಗಾಗಲೇ ನಿಮಗೆ ಗೊತ್ತಿದೆ, ಕದಂಬ ಮನೆತನದ ಒಬ್ಬ ಶ್ರೇಷ್ಠವಾದಂಥ ದೊರೆ ಅಂತ ಹೇಳಿದರೆ ಅದು ಮಯೂರ ಶರ್ಮ ಮಯೂರ ವರ್ಮನಾಗಿ ಯಾವ ರೀತಿಯಾಗಿ ಬದಲಾವಣೆಯನ್ನು ಹೊಂದ, ಮತ್ತೆ ಕದಂಬರು ಮತ್ತೆ ಪಲ್ಲವರ ನಡುವೆ ಯಾವ ರೀತಿಯಾದಂಥ ಒಂದು ಸಂಘರ್ಷ ನಡೀತು ಅಂತಕ್ಕಂಥದ್ದು ನಿಮ್ಗೆಲ್ರಿಗೂ ಗೊತ್ತಿದೆ. ಹಾಗಾದರೆ ಈ ಪ್ರಶ್ನೆಗೆ ಉತ್ತರ ಯಾವುದಪ್ಪ ಅಂದರೆ, ಹಲ್ಮಿಡಿ ಶಾಸನದಿಂದ ನಮಗೆ ಯಾವ ರಾಜನ ಬಗ್ಗೆ ಇತಿಹಾಸ ಅಥವಾ ಐತಿಹ್ಯ ತಿಳಿದು ಬರ್ತದೆ ಅಂತ ಹೇಳಿದರೆ ಅದು ಎಲ್ರಿಗೂ ಗೊತ್ತಿರ್ಬೋದು ಸ್ನೇಹಿತರೆ. ಆನ್ಸರ್ ಯಾವುದಪ್ಪ ಅಂತಂದ್ರೆ ನಮಗೆ ಆನ್ಸರ್ ಬಿ ಸರಿಯಾದ ಉತ್ತರ ಆಗ್ತದೆ. ಇಲ್ಲಿ ಕಾಕುತ್ಸವನ ಕುರಿತಾಗಿ ಹಲ್ಮಿಡಿ ಶಾಸನದಿಂದ ನಮಗೆ ಕೆಲವೊಂದು ಐತಿಹ್ಯಗಳು ಸಿಗ್ತಕ್ಕಂಥದ್ದನ್ನು ನೋಡ್ಬೋದು. ಈ ಹಲ್ಮಿಡಿ ಶಾಸನ ಕನ್ನಡದಲ್ಲಿ ದೊರೆತಂತಹ ಮೊಟ್ಟ ಮೊದಲ ಶಾಸನ. ಇದು ಕದಂಬರ ಕುರಿತಾದಂತಹ ಮಾಹಿತಿಯನ್ನು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ನೀಡ್ತದೆ ಅಂತಕ್ಕಂಥದ್ದು ಎಲ್ಲರೂ ಕೂಡ ನೆನಪಲ್ಲಿ ಇಟ್ಕೊಂಡಿರ್ಬೇಕಾಗ್ತದೆ. ಹಾಗೆ ನಂತರದಲ್ಲಿ ನೋಡ್ತಾ ಹೋಗೋದಾದ್ರೆ ಕ್ವಶನ್ ನಂಬರ್ 2. ಸ್ನೇಹಿತರೆ, ಇವೆಲ್ಲ ಪ್ರಶ್ನೆಗಳು ಹಿಂದೆ
ಟಿ ಪರೀಕ್ಷೆಯಲ್ಲಿ ಕೇಳಲಾದಂತಹ ಒಂದು ಪ್ರಶ್ನೆಗಳಾಗಿರ್ತವೆ. ಇವೆಲ್ಲವುಗಳನ್ನ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕಾಗ್ತದೆ. ಹಾಗೆ ಎರಡನೇ ಕ್ವಶನ್, ಸಿಂಧೂ ನಾಗರಿಕತೆ ಮತ್ತು ಮೆಸೊಪೊಟಮಿಯ ನಾಗರಿಕತೆಯ ವ್ಯಾಪಾರ ಸಂಪರ್ಕ ಹೊಂದಿದೆ ಎಂದು ಸೂಚಿಸುವ ಐತಿಹ್ಯ. ಸಿಂಧೂ ನಾಗರಿಕತೆ ಮತ್ತು ಮೆಸೊಪೊಟಮಿಯ ನಾಗರಿಕತೆಯು ವ್ಯಾಪಾರ ಸಂಪರ್ಕ ಹೊಂದಿದೆ ಎಂದು ಸೂಚಿಸುವಂತಹ ಐತಿಹ್ಯ. ಇಲ್ಲಿ ನೋಡ್ಬೋದು, ಆಪ್ಷನ್ ಎ ಮುದ್ರೆಗಳು, ಆಪ್ಷನ್ ಬಿ ಶಿಲಾಶಾಸನಗಳು, ಆಪ್ಷನ್ ಸಿ ದೇಸಿ ಸಾಹಿತ್ಯ, ಆಪ್ಷನ್ ಡಿ ವಿದೇಶಿ ಸಾಹಿತ್ಯ. ಇದರಲ್ಲಿ ಯಾವುದಪ್ಪ ಅಂತಂದ್ರೆ ಸಿಂಧೂ ನಾಗರಿಕತೆ ಮತ್ತು ಮೆಸೊಪೊಟಮಿಯ ನಾಗರಿಕತೆ, ಎರಡು ನಾಗರಿಕತೆಗಳು ವ್ಯಾಪಾರ ಸಂಪರ್ಕವನ್ನ ಹೊಂದಿದ್ವು ಅಂತಕ್ಕಂಥದ್ದನ್ನ ನಮಗೆ ಯಾವ ಒಂದು ಮಾಹಿತಿಯ ಮೂಲಕ ತಿಳಿದು ಬರ್ತದೆ ಅಂತಕ್ಕಂಥದ್ದು ಕ್ವಶನ್. ಇಲ್ಲಿ ಆನ್ಸರ್ ಬಂದ್ಬಿಟ್ಟು ಮುದ್ರೆಗಳು. ಆ ಒಂದು ನಾಗರಿಕತೆಗಳ ಕಾಲದಲ್ಲಿ ಸಿಕ್ಕಿರ್ತಕ್ಕಂಥ ಮುದ್ರೆಗಳು ನಮಗೆ ಏನು ಹೇಳ್ತವೆ ಅಂತಂದ್ರೆ, ಸಿಂಧೂ ನಾಗರಿಕತೆ ಮತ್ತೆ ಮೆಸೊಪೊಟಮಿಯ ನಾಗರಿಕತೆಗಳು ಪರಸ್ಪರ ವ್ಯಾಪಾರ ಸಂಪರ್ಕವನ್ನ ಹೊಂದಿದ್ವು ಅಂತಕ್ಕಂಥದ್ದನ್ನ ಈ ಮುದ್ರೆಗಳು ನಮಗೆ ಐತಿಹ್ಯವನ್ನ ಅಥವಾ ಇತಿಹಾಸವನ್ನ ತಿಳಿಸಿಕೊಡ್ತವೆ ಅಂತಕ್ಕಂಥದ್ದನ್ನ ನೆನಪಲ್ಲಿ ಇಟ್ಕೊಂಡಿರ್ಬೇಕು. ಹಾಗೆ ಮೂರನೇ ಕ್ವಶನ್, ಭಾರತದಲ್ಲಿ ಮೊಟ್ಟ ಮೊದಲಿಗೆ ಸಾಮ್ರಾಜ್ಯ ಕಟ್ಟಿ ಐಕ್ಯತೆಯನ್ನು ಮೂಡಿಸಿದಂತಹ ವಂಶ. ಇದು ಅತ್ಯಂತ ಮಹತ್ವಯುತವಾದಂತಹ ಪ್ರಶ್ನೆ, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಭಾರತದಲ್ಲಿ ಮೊಟ್ಟ ಮೊದಲಿಗೆ ಸಾಮ್ರಾಜ್ಯ ಕಟ್ಟಿ ಐಕ್ಯತೆಯನ್ನ ಮೂಡಿಸಿದಂತಹ ಒಂದು ಸಾಮ್ರಾಜ್ಯ ಯಾವುದು ಅಂತೇಳಿ ಕ್ವಶನ್ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಶಾತವಾಹನರು, ಆಪ್ಷನ್ ಬಿ ಗುಪ್ತರು, ಆಪ್ಷನ್ ಸಿ ಶಾತವಾಹನರು ಇಲ್ಲಿ 2 ಸಲ ಬಂದಿದೆ, ಇರ್ಲಿ, ಅಲ್ಲಿ ಯಾವ್ದು ತಗೊಳ್ಬೋದು, ಆಪ್ಷನ್ ಸಿ ಕದಂಬರು, ಹಾಗೆ ಆಪ್ಷನ್ ಡಿ ಮೌರ್ಯರು. ಸ್ನೇಹಿತರೆ, ನಾವು ನೋಡ್ಬೋದು, ಇದು ಅತ್ಯಂತ ಸುಲಭವಾದಂತ ಒಂದು ಪ್ರಶ್ನೆ. ಭಾರತದಲ್ಲಿ ಮೊಟ್ಟ ಮೊದಲಿಗೆ ಸಾಮ್ರಾಜ್ಯವನ್ನ ಕಟ್ಟಿ ಐಕ್ಯತೆಯನ್ನ ಮೂಡಿಸಿದಂತ ವಂಶ ಯಾವ್ದಪ್ಪ ಅಂತ ಹೇಳಿದ್ರೆ ಅದು ಮೌರ್ಯ ವಂಶ. ಮೌರ್ಯರು ಅಂತ ಬಂದಾಗ ನೀವು ಕೆಲವೊಂದು ವಿಚಾರಗಳನ್ನ ನೆನಪಲ್ಲಿ ಇಟ್ಕೊಂಡಿರ್ಬೇಕು. ಅಲ್ಲಿ ಯಾರ್ಯಾರು ಬರ್ತಾರಂತಂದ್ರೆ ವಿಷ್ಣುಗುಪ್ತ ಅಂತ, ಕೌಟಿಲ್ಯ ಅಂತ ಯಾರನ್ನ ಕರಿತೀವಿ ಆತ ಬರ್ತಾನೆ, ಚಂದ್ರಗುಪ್ತ ಮೌರ್ಯ ಬರ್ತಾನೆ, ಹಾಗೆಯೇ ಮತ್ತೊಬ್ಬ ಮೌರ್ಯರ ಶ್ರೇಷ್ಠ ದೊರೆ ಆದಂತಹ ಅಶೋಕನನ್ನ ಕೂಡ ನಾವು ಕಾಣ್ತೇವೆ. ಅಶೋಕನ್ ಜೀವನದಲ್ಲಿ ಕೈಗೊಂಡಂತಹ ಏಕೈಕ ಯುದ್ಧ ಯಾವ್ದಪ್ಪ ಅಂತ ಹೇಳಿದ್ರೆ ಅದು ಕಳಿಂಗ ಯುದ್ಧ. ಆ ಕಳಿಂಗ ಯುದ್ಧದಲ್ಲಾದಂತಹ ಅಪಾರ ಪ್ರಮಾಣದ ಸಾವು ನೋವುಗಳನ್ನ ನೋಡಿದಂತಹ ಅಶೋಕ ಮುಂದೆ ನನ್ನ ಜೀವನದಲ್ಲಿ ಯುದ್ಧಗಳನ್ನೇ ಮಾಡುವುದಿಲ್ಲ ಎನ್ನುವಂತ ಒಂದು ತೀರ್ಮಾನಕ್ಕೆ ಬರ್ತಾನೆ. ಆತನಿಗಿದ್ದಂತ ಕೆಲವೊಂದು ವಿಶೇಷ ಹೆಸರುಗಳನ್ನು ನೋಡ್ಬೋದು. ಪ್ರಿಯದರ್ಶಿನಿ ಅಂತಕ್ಕಂಥದ್ದು ಕೂಡ ಅಶೋಕನಿಗಿದ್ದಂತ ಒಂದು ಹೆಸರು. ಹಾಗಾಗಿ ಇವೆಲ್ಲವನ್ನು ಕೂಡ ನೆನಪಲ್ಲಿ ಇಟ್ಕೊಂಡಿರ್ಬೇಕು. ಇವೆಲ್ಲವೂ ಕೂಡ ಪರೀಕ್ಷೆಯಲ್ಲಿ ಬರುವಂತ ಸಾಧ್ಯತೆ ಹೆಚ್ಚಾಗಿ ಇರ್ತದೆ. ಹಾಗೆ ನಂತರದಲ್ಲಿ ನೋಡ್ತಾ ಹೋಗೋದಾದ್ರೆ, ದೆಹಲಿ ಸುಲ್ತಾನರು ಸ್ವತಃ ಪ್ರೋತ್ಸಾಹಿಸಿದ ಬೃಹತ್ ಉದ್ಯಮ. ನೋಡ್ಬೋದು, ಕ್ವಶನ್ ನಂಬರ್ 4, ದೆಹಲಿ ಸುಲ್ತಾನರು ಸ್ವತಃ ಪ್ರೋತ್ಸಾಹಿಸಿದ ಬೃಹತ್ ಉದ್ಯಮ. ಆಪ್ಷನ್ ಎ ಪಶುಪಾಲನೆ, ಆಪ್ಷನ್ ಬಿ ನೇಯ್ಗೆ, ಆಪ್ಷನ್ ಸಿ ತೋಟಗಾರಿಕೆ, ಹಾಗೆ ಆಪ್ಷನ್ ಡಿ ವ್ಯವಸಾಯ. ಇಲ್ಲಿ ನೋಡ್ತಾ ಹೋಗ್ಬೋದು, ಪ್ರತಿಯೊಬ್ಬರು ಕೂಡ ರಾಜಮನೆತನ ಅಂತ ಬಂದಾಗ ಪ್ರತಿಯೊಂದು ಉದ್ಯಮಕ್ಕಾಗಿರ್ಬೋದು, ಪ್ರತಿಯೊಂದು ವ್ಯವಸ್ಥೆಗಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ಒಂದೊಂದಕ್ಕೆ ಒಂದೊಂದು ಪ್ರೋತ್ಸಾಹವನ್ನ ನೀಡ್ತಾ ಬಂದ್ರು. ಹಾಗೆ ದೆಹಲಿ ಸುಲ್ತಾನರು ಇಲ್ಲಿ ಯಾವುದಕ್ಕೆ ಪ್ರೋತ್ಸಾಹವನ್ನ ನೀಡಿದ್ರಪ್ಪ ಅಂತ ಹೇಳಿದ್ರೆ, ಅವರು ತಮ್ಮ ಕಾಲಾವಧಿಯಲ್ಲಿ ನೇಯ್ಗೆಗೆ ಅತಿ ಹೆಚ್ಚಿನ ಪ್ರೋತ್ಸಾಹವನ್ನ ಕೊಟ್ಟರು. ಹಾಗಾಗಿ ಆಪ್ಷನ್ ಬಿ ಏನಿದೆ ನೇಯ್ಗೆ, ಅದು ಇಲ್ಲಿ ಸರಿಯಾದ ಉತ್ತರ ಆಗ್ತದೆ. ಹಾಗೆ ನಂತರ ಕ್ವಶನ್ ನಂಬರ್ 5, 5th ಕ್ವಶನ್ ಅನ್ನ ನೋಡ್ತಾ ಹೋಗೋದಾದ್ರೆ, ಅಶ್ವಘೋಷ, ವಸುಮಿತ್ರ, ಸಂಘರಕ್ಷ ಮುಂತಾದ ಬೌದ್ಧ ವಿದ್ವಾಂಸರು ಇವನ ಕಾಲದಲ್ಲಿದ್ದರು. ಅಶ್ವಘೋಷ, ವಸುಮಿತ್ರ, ಸಂಘರಕ್ಷ ಮುಂತಾದ ಬೌದ್ಧ ವಿದ್ವಾಂಸರು ಇವನ ಕಾಲದಲ್ಲಿದ್ದರು. ಆಪ್ಷನ್ ನೋಡ್ಬೋದು, ಆಪ್ಷನ್ ಎ ಕನಿಷ್ಕ, ಆಪ್ಷನ್ ಬಿ ವಿಮಲ್ ಕಡ್ಪೀಸಸ್, ಆಪ್ಷನ್ ಸಿ ಕುಜಲ್ ಕಡ್ಪೀಸಸ್, ಆಪ್ಷನ್ ಡಿ ಅಶೋಕ. ಇದರಲ್ಲಿ ಆಪ್ಷನ್ ಆನ್ಸರ್ ಯಾವ್ದಪ್ಪ ಅಂತ ಹೇಳಿದ್ರೆ ಅದು ಕನಿಷ್ಕ. ಇವರೆಲ್ಲರೂ ಕೂಡ ಯಾರ ಕಾಲಾವಧಿಯಲ್ಲಿ ಬಂದ್ರು ಅಂತ ಹೇಳಿದ್ರೆ ಅದು ಕನಿಷ್ಕನ ಕಾಲಾವಧಿಯಲ್ಲಿ ಬಂದ್ರು. ಕನಿಷ್ಕ ಕುಶಾಣರ ಒಬ್ಬ ಶ್ರೇಷ್ಠ ದೊರೆಯಾಗಿದ್ದನ್ನ ಕೂಡ ನಾವು ನೋಡ್ಬೋದು. ಇಲ್ಲಿ ಕನಿಷ್ಕ ಬರ್ತಾನೆ, ಕುಜಲ್ ಕಡ್ಪೀಸಸ್ ಬರ್ತಾನೆ, ವಿಮಲ್ ಕಡ್ಪೀಸಸ್ ಬರ್ತಾನೆ. ಇವರೆಲ್ಲರೂ ಕೂಡ ಕುಶಾಣರ ಒಬ್ರು ಪ್ರಮುಖ ದೊರೆಗಳು ಅಂತ ಹೇಳಿ ಹೇಳ್ಬೋದು. ಹಾಗೆ ನಂತರದಲ್ಲಿ ನೋಡ್ತಾ ಹೋಗೋದಾದ್ರೆ ನೆಕ್ಸ್ಟ್ ಕ್ವಶನ್ ನಂಬರ್ 6, ಅಲ್ಲಾವುದ್ದೀನ್ ಖಿಲ್ಜಿಯ ಭವ್ಯ ರಚನೆ. ಕೆಲವೊಂದು ರಚನೆಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ನೋಡ್ತಾ ಹೋಗ್ಬೋದು, ಕೆಂಪು ಕೋಟೆ, ಅಲೈ ದರ್ವಾಜ, ಬುಲಂದ್ ದರ್ವಾಜ, ಚಾರ್ ಮಿನಾರ್.
ಇಲ್ಲಿ ಆಪ್ಷನ್ಗೂ ಹೋಗೋದಕ್ಕಿಂತ ಮುಂಚೆ ಈ ಕೆಂಪು ಕೋಟೆಯನ್ನ ಯಾರು ನಿರ್ಮಾಣ ಮಾಡಿದ್ರಪ್ಪ ಅಂತ ಹೇಳಿದ್ರೆ ಅದು ಶಹಜಾನ್. ಶಹಜಾನ್ ಕಾಲದಲ್ಲಿ ಅತಿ ಹೆಚ್ಚಿನ ಕೋಟೆಗಳಾಗ್ಲಿ, ಅತಿ ಹೆಚ್ಚಿನ ಕಟ್ಟಡಗಳ ನಿರ್ಮಾಣ ಆಗಿರೋದನ್ನು ನೋಡ್ಬೋದು ನಾವು. ತಾಜ್ ಮಹಲ್ ಆಗಿರ್ಬೋದು, ಕೆಂಪು ಕೋಟೆ ಆಗಿರ್ಬೋದು, ಇವೆಲ್ಲವೂ ಕೂಡ ಶಹಜಾನ್ನ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥವು. ಹಾಗಾದ್ರೆ ಇಲ್ಲಿ ಕ್ವಶನ್ ಇರ್ತಕ್ಕಂಥದ್ದು ಅಲ್ಲಾವುದ್ದೀನ್ ಖಿಲ್ಜಿಯ ಭವ್ಯವಾದ ರಚನೆ ಯಾವುದು ಅಂತಕ್ಕಂಥದ್ದು ಕ್ವಶನ್. ಆನ್ಸರ್ ನೋಡ್ತಾ ಹೋಗೋದಾದ್ರೆ ಅಲ್ಲಾವುದ್ದೀನ್ ಖಿಲ್ಜಿಯ ಭವ್ಯವಾದ ರಚನೆ ಅದು ಅಲೈ ದರ್ವಾಜಾ. ಸ್ನೇಹಿತರೆ, ಎಲ್ಲರೂ ನೆನ್ಪಿಟ್ಕೊಂಡಿರ್ಬೇಕು, ಅಲೈ ದರ್ವಾಜಾ ಇದು ಅಲ್ಲಾವುದ್ದೀನ್ ಖಿಲ್ಜಿಯು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಹಾಗೆ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋದಾದ್ರೆ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಮೊಘಲ್ ಚಕ್ರವರ್ತಿಯಿಂದ ಹೈದರಾಬಾದ್, ಬಂಗಾಳ, ಗುಜರಾತ್ ಪ್ರದೇಶಗಳಲ್ಲಿ ತೆರಿಗೆ ರಹಿತ ವ್ಯಾಪಾರ ಮಾಡಲು ಅನುಮತಿ ಪಡೆದರು. ಇದರ ಪರಿಣಾಮ ಏನ್ ಕ್ವಶನ್ ಅಂತಂದ್ರೆ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಮೊಘಲ್ ಚಕ್ರವರ್ತಿಯಿಂದ ಹೈದರಾಬಾದ್, ಬಂಗಾಳ್ ಮತ್ತು ಗುಜರಾತ್ ಪ್ರದೇಶಗಳಲ್ಲಿ ತೆರಿಗೆ ರಹಿತ ವ್ಯಾಪಾರ ಮಾಡಲಿಕ್ಕೆ ಅನುಮತಿಯನ್ನ ಪಡೆದುಕೊಳ್ತಾರೆ. ಇದರ ಪರಿಣಾಮ ಏನಾಯ್ತು ಅಂತಕ್ಕಂಥದ್ದು ಪ್ರಶ್ನೆ. ಆಪ್ಷನ್ ಎ, ಹೈದರಾಬಾದ್, ಬಂಗಾಳ, ಗುಜರಾತ್ಗಳಲ್ಲಿ ಸಾಮ್ರಾಜ್ಯವನ್ನ ಸ್ಥಾಪಿಸಿದ್ರು. ನಂತರ ಆಪ್ಷನ್ ಬಿ, ಚಕ್ರವರ್ತಿಯ ಸಾಮಂತರಾಗಿ ಹೈದರಾಬಾದ್, ಬಂಗಾಳ್, ಗುಜರಾತ್ಗಳಲ್ಲಿ ಆಳ್ವಿಕೆಯನ್ನ ಮಾಡ್ತಾರೆ. ಹಾಗೆ ಬಕ್ಸಾರ್ ಕದನ ನಡೆಯಿತು. ನಂತರದಲ್ಲಿ ಆಗ್ತಕ್ಕಂಥದ್ದು ಆಪ್ಷನ್ ಡಿ, ಚಕ್ರವರ್ತಿಗೆ ಪ್ರತಿ ವರ್ಷ 3,000 ರೂಪಾಯಿಗಳನ್ನ ಕೊಡಬೇಕಾಯಿತು ಅಂತಕ್ಕಂಥದ್ದು. ಇಲ್ಲಿ ನೋಡ್ಬೋದು, ಬಕ್ಸಾರ್ ಕದನ ನಡೆಯಿತು. ಬಕ್ಸಾರ್ ಕದನ ಯಾವಾಗ ನಡೀತಪ್ಪ ಅಂತ ಹೇಳಿದ್ರೆ 1864ರಲ್ಲಿ ಬಕ್ಸಾರ್ ಕದನದ ಜೊತೆಗೆ ಇನ್ನೊಂದು ಕದನ ಕೂಡ ನಡೀತದೆ, ಅದು ಪ್ಲಾಸಿ ಕದನ. ಆ ಕದನ ಯಾವಾಗ ನಡೀತದೆ ಅಂತ ಹೇಳಿದ್ರೆ 1757ರಲ್ಲಿ ನಡೀತಕ್ಕಂಥದ್ದು. ಹಾಗಾದ್ರೆ ಇಲ್ಲಿ ಇದರ ಆನ್ಸರ್ ಯಾವ್ದಪ್ಪ ಅಂತ ಹೇಳಿದ್ರೆ ನಾವು ನೋಡ್ಬೋದು, ಇಲ್ಲಿ ಅದರ ಒಂದು ಪರಿಣಾಮ ಏನಾಗ್ತದೆ ಅಂತ ಹೇಳಿದ್ರೆ ಹೈದರಾಬಾದ್, ಬಂಗಾಳ್, ಗುಜರಾತ್ಗಳಲ್ಲಿ ಬ್ರಿಟಿಷರು ಏನ್ ಮಾಡ್ತಾರಂತಂದ್ರೆ ಈಸ್ಟ್ ಇಂಡಿಯಾ ಕಂಪನಿಯೇ ತಮ್ಮ ಸಾಮ್ರಾಜ್ಯವನ್ನ ಭದ್ರವಾಗಿ ಸ್ಥಾಪಿಸುವುದನ್ನು ನಾವು ನೋಡ್ತಾ ಹೋಗ್ಬೋದು. ಹಾಗಾಗಿ ಆಪ್ಷನ್ ನಂಬರ್ ಎ, ಹೈದರಾಬಾದ್, ಬಂಗಾಳ, ಗುಜರಾತ್ಗಳಲ್ಲಿ ಸಾಮ್ರಾಜ್ಯವನ್ನ ಸ್ಥಾಪಿಸಿದ್ರು ಅಂತಕ್ಕಂಥದ್ದು ಸರಿಯಾದ ಉತ್ತರ ಇಲ್ಲಿ. ಹಾಗೆ ಕ್ವಶನ್ ನಂಬರ್ 8, ತಾನೇ ಪೇಶ್ವೆ ಎಂದು ಘೋಷಿಸಿ ಕಾನ್ಪುರ ದಂಗೆಯ ನಾಯಕತ್ವ ವಹಿಸಿದವರು ಯಾರು? ತಾನೇ ಪೇಶ್ವೆ ಎಂದು ಘೋಷಿಸಿಕೊಂಡು ಕಾನ್ಪುರ ದಂಗೆಯ ನಾಯಕತ್ವ ವಹಿಸಿದವರು ಯಾರಂತಕ್ಕಂಥದ್ದು ಕ್ವಶನ್. ಈ ಕಾನ್ಪುರ ದಂಗೆ ಯಾವಾಗ ನಡೀತಪ್ಪ ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತಿದೆ, ಇಂಡಿಯನ್ ಫಸ್ಟ್ ಇಂಡಿಪೆಂಡೆಂಟ್ ವಾರ್ ಅಂತ ಏನ್ ಕರಿತೀವಿ ನಾವು, ಏನಂತ ಕರಿತೀವಿ, ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸಂಬಂಧಿಸಿದಂತ ಒಂದು ಕ್ವಶನ್ ಇದು. ಆ ಸಮಯದಲ್ಲಿ ಯಾರು ತಾನೇ ಪೇಶ್ವೆ ಅಂತ ಹೇಳ್ಬಿಟ್ಟು ಕಾನ್ಪುರದಲ್ಲಿ ನಡೆದಿರ್ತಕ್ಕಂಥ ದಂಗೆಯ ನಾಯಕತ್ವವನ್ನು ವಹಿಸಿದ್ರು ಅಂತಕ್ಕಂಥದ್ದು ಪ್ರಶ್ನೆ. ಇಲ್ಲಿ ಆಪ್ಷನ್ ನೋಡ್ಬೋದು. ಆಪ್ಷನ್ ನಂಬರ್ ಎ, ಬಹದ್ದೂರ್ ಶಾ. ಆಪ್ಷನ್ ನಂಬರ್ ಬಿ, ತ್ಯಾತ್ಯಾ ಟೋಪೆ. ಆಪ್ಷನ್ ನಂಬರ್ ಸಿ, ನಾನಾ ಸಾಹೇಬ್. ಆಪ್ಷನ್ ಡಿ, ವಾಜಿದ್ ಅಲಿ. ಇದಕ್ಕೆ ಆನ್ಸರ್ ಯಾವ್ದಪ್ಪ ಅಂತ ಹೇಳಿದ್ರೆ ಆನ್ಸರ್ ನಾನಾ ಸಾಹೇಬ್ ಏನಿದೆ ಇದು ಸರಿಯಾದ ಉತ್ತರ. ಹಾಗೆ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋದಾದ್ರೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಮತ್ತು ಮಹಿಳಾ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಿರುವ ಕೇಂದ್ರ ಸರ್ಕಾರದ ಯೋಜನೆ ಯಾವುದು? ಇಲ್ಲಿ ಕೆಳಗೆ ನೋಡ್ತಾ ಹೋಗ್ಬೋದು ನಾವು ಸ್ನೇಹಿತರೆ. ಆಪ್ಷನ್ ನಂಬರ್ ಎ, ಆಪ್ಷನ್ ನಂಬರ್ ಬಿ, ಆಪ್ಷನ್ ನಂಬರ್ ಸಿ, ಆಪ್ಷನ್ ನಂಬರ್ ಡಿ, ಇವೆಲ್ಲವೂ ಕೂಡ ಶಿಕ್ಷಣಕ್ಕೆ ಸಂಬಂಧಿಸಿದಂತ ಕೆಲವೊಂದು ಯೋಜನೆಗಳಾಗಿವೆ. ಹಾಗಾದ್ರೆ ಇಲ್ಲಿ ಕೇಳಿರ್ತಕ್ಕಂಥ ಕ್ವಶನ್, ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಮತ್ತು ಮಹಿಳಾ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಿರುವ ಕೇಂದ್ರ ಸರ್ಕಾರದ ಯೋಜನೆ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ. ಆಪ್ಷನ್ ನಂಬರ್ ಎ, ಅನೌಪಚಾರಿಕ ಶಿಕ್ಷಣ ಯೋಜನೆ. ಆಪ್ಷನ್ ನಂಬರ್ ಬಿ, ರಾಷ್ಟ್ರೀಯ ವಯಸ್ಕರ ಶಿಕ್ಷಣ ಯೋಜನೆ 1978. ಆಪ್ಷನ್ ಸಿ, ರಾಷ್ಟ್ರೀಯ ಶಿಕ್ಷಣ ನೀತಿ 1986. ಆಪ್ಷನ್ ಡಿ, ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಅಂತಕ್ಕಂಥದ್ದು. ಇಲ್ಲಿ ಸರಿಯಾದ ಉತ್ತರ ಯಾವ್ದಪ್ಪ ಅಂತ ಹೇಳಿದ್ರೆ ರಾಷ್ಟ್ರೀಯ ಸಾಕ್ಷರತಾ ಮಿಷನ್, ಇದು ಸರಿಯಾದ ಉತ್ತರ ಆಗ್ತದೆ. ಹಾಗೆ ಸ್ನೇಹಿತರೆ, ಮುಂದಿನ ಕ್ವಶನ್ ನೋಡ್ತಾ ಹೋಗೋದಾದ್ರೆ, ಭಾರತದ ಒಕ್ಕೂಟದಲ್ಲಿ ಕಾಶ್ಮೀರವು ವಿಲೀನಗೊಂಡ ವರ್ಷ ಇದು. ಏನು, ಭಾರತದ ಒಕ್ಕೂಟದಲ್ಲಿ ಭಾರತ ಸ್ವತಂತ್ರ ಪಡೆದ್ರೂ ಸಮೇತ ಕೆಲವೊಂದು ಸಂಸ್ಥಾನಗಳು ಏನಾಗಿರ್ಲಿಲ್ಲ, ಭಾರತದೊಂದಿಗೆ ವಿಲೀನ ಆಗಿರ್ಲಿಲ್ಲ. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದಂತಂದ್ರೆ ಕಾಶ್ಮೀರ. ಅದೇನಾಗಿತ್ತು, ಇವತ್ತಿನವರೆಗೂ ಕೂಡ ಕಾಶ್ಮೀರಕ್ಕೆ ಸಂಬಂಧಿಸಿದಂತೆ ಭಾರತ ಸಮಸ್ಯೆಯನ್ನ ಅನುಭವಿಸ್ತಾ ಇರೋದನ್ನ
ನೋಡ್ಬೋದಾಗಿದೆ. ಅದಲ್ಲದೆ ಆರ್ಟಿಕಲ್ 370 ಕೂಡ ಪ್ರಸ್ತುತ ಅಸ್ತಿತ್ವದಲ್ಲಿ ಇರ್ತಕ್ಕಂಥ ಸರ್ಕಾರ ರದ್ದು ಮಾಡಿರೋದನ್ನ ನಾವು ನೋಡ್ಬೋದು. ಅದೇನೇ ಇದ್ರೂ ಕೂಡ ಅದು ಪ್ರಸ್ತುತ ರಾಜಕೀಯ ವಿದ್ಯಮಾನಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು. ಇಲ್ಲಿ ಕ್ವಶನ್ ಇರ್ತಕ್ಕಂಥದ್ದು, ಭಾರತದ ಒಕ್ಕೂಟದಲ್ಲಿ ಕಾಶ್ಮೀರವು ವಿಲೀನಗೊಂಡ ವರ್ಷವಿದು. ಅದು ಯಾವ ವರ್ಷ ಭಾರತದ ಒಕ್ಕೂಟದಲ್ಲಿ ಕಾಶ್ಮೀರ ಯಾವ ವರ್ಷ ವಿಲೀನಗೊಂಡಪ್ಪ ಅಂತ ಹೇಳಿದ್ರೆ, ಅದು ಆನ್ಸರ್ ಬಂದ್ಬಿಟ್ಟು 1947. 1947ರಲ್ಲಿ ಕಾಶ್ಮೀರ ಏನಾಗ್ತದೆ, ಭಾರತದ ಒಂದು ಒಕ್ಕೂಟದ ಒಂದು ಭಾಗ ಆಗ್ತದೆ. ಕ್ವಶನ್ ನಂಬರ್ 11, 1962ರಲ್ಲಿ ಚೀನಾ ಭಾರತದ ಮೇಲೆ ದಾಳಿ ಮಾಡಲು ಕಾರಣ. ಸ್ನೇಹಿತರೆ, ನೋಡ್ಬೋದು, ಕೆಲವು ಬಾರಿ ಚೀನಾ ಭಾರತ ಸ್ವತಂತ್ರ ಸಿಕ್ಕ ನಂತರವೂ ಕೂಡ ಭಾರತದ ಮೇಲೆ ದಾಳಿಯನ್ನ ನಡೆಸ್ತಾ ಬಂತು. ಅದರಲ್ಲಿ 1962ರಲ್ಲಿ ಚೀನಾ ಭಾರತದ ಮೇಲೆ ದಾಳಿ ಮಾಡಲಿಕ್ಕೆ ಕಾರಣ ಏನು ಅಂತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಪ್ರಶ್ನೆ. ಆಪ್ಷನ್ ನಂಬರ್ ಎ, ದಲೈ ಲಾಮಾ ಮತ್ತು ಅವನ ಅನುಯಾಯಿಗಳಿಗೆ ಆಶ್ರಯ ನೀಡಿದ್ದು. ಆಪ್ಷನ್ ಬಿ, ಭಾರತ ಪಂಚಶೀಲ ತತ್ವಗಳಿಗೆ ಸಹಿ ಹಾಕಿದ್ದು. ಆಪ್ಷನ್ ಸಿ, ಭಾರತದಿಂದ ನಿರಾಶ್ರಿತರು ಚೀನಾಕ್ಕೆ ನುಸುಳಿದ್ದು. ಆಪ್ಷನ್ ಡಿ, ಚೀನಾದಲ್ಲಾದ ಸಮಾಜವಾದ ಕ್ರಾಂತಿ. ಇಲ್ಲಿ ನೋಡ್ಬೋದು ನಾವು, ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತ ಹೇಳಿದ್ರೆ, ದಲೈ ಲಾಮಾ ಮತ್ತು ಆತನ ಅನುಯಾಯಿಗಳಿಗೆ ಆಶ್ರಯ ನೀಡಿದ್ದು. ಭಾರತ ಏನ್ ಮಾಡ್ತದೆ ಅಂತಂದ್ರೆ, ದಲೈ ಲಾಮಾ ಮತ್ತೆ ಆತನ ಅನುಯಾಯಿಗಳಿಗೆ ಭಾರತ ಆಶ್ರಯವನ್ನ ನೀಡ್ತದೆ. ಅದೇ ಒಂದು ಕಾರಣಕ್ಕಾಗಿ ಚೀನಾ ಏನ್ ಮಾಡ್ತದೆ, 1962ರಲ್ಲಿ ಭಾರತದ ಮೇಲೆ ದಾಳಿ ಮಾಡೋದನ್ನ ನಾವು ನೋಡ್ತಾ ಹೋಗ್ಬೋದು. ಹಾಗೆ ಮುಂದಿನ ಪ್ರಶ್ನೆ 12, ಕ್ವಶನ್ ನಂಬರ್ 12, ಮಧ್ಯಯುಗದ ಭಾರತವನ್ನ ಆಳಿದ ಪ್ರಪ್ರಥಮ ಮಹಿಳೆ ಯಾರು? ದಿಸ್ ಇಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂಡ್ ಮೋಸ್ಟ್ ರಿಪೀಟೆಡ್ ಕ್ವಶನ್ ಆಲ್ಸೋ. ಇದು ಹೆಚ್ಚಿನ ಸಂದರ್ಭಗಳಲ್ಲಿ ರಿಪೀಟ್ ಆಗಿರೋದನ್ನ ನಾವು ನೋಡ್ಬೋದು. ಮಧ್ಯಯುಗದ ಭಾರತವನ್ನು ಆಳಿದ ಪ್ರಪ್ರಥಮ ಮಹಿಳೆ ಯಾರು ಅಂತಕ್ಕಂಥದ್ದು ಪ್ರಶ್ನೆ. ಆಪ್ಷನ್ ಎ, ರಾಣಿ ಪದ್ಮಿನಿ. ಆಪ್ಷನ್ ಬಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಆಪ್ಷನ್ ಸಿ, ರಜಿಯಾ ಸುಲ್ತಾನ್. ಆಪ್ಷನ್ ಡಿ, ಬೇಗಂ ಹಜರತ್ ಮಹಲ್. ಇವು 4ರಲ್ಲಿ ಆಪ್ಷನ್ ಯಾವ್ದಪ್ಪ ಅಂತ ಹೇಳಿದ್ರೆ, ಆನ್ಸರ್ ನೋಡ್ತಾ ಹೋಗೋದಾದ್ರೆ ಆನ್ಸರ್ ಆಪ್ಷನ್ ನಂಬರ್ ಸಿ, ರಜಿಯಾ ಸುಲ್ತಾನ್, ಇದು ಸರಿಯಾದ ಉತ್ತರ. ಸುಲ್ತಾನ್ ರಜಿಯಾ ಏನು, ಇದು ಆಡಳಿತವನ್ನ ನಡೆಸಿರ್ತಕ್ಕಂಥ ಏನು ಮಧ್ಯಯುಗದ ಭಾರತವನ್ನು ಆಳಿದಂತ ಪ್ರಪ್ರಥಮ ಮಹಿಳೆ, ಅದು ರಜಿಯಾ ಸುಲ್ತಾನ್ ಅಂತ ಹೇಳಿ ಹೇಳ್ಬೋದು. ಸ್ನೇಹಿತರೆ, ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋದಾದ್ರೆ ಕ್ವಶನ್ ನಂಬರ್ 13, ಹಿಂದೂ ಕುಶ್ನ ದಕ್ಷಿಣ ಭಾಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಚಿನ್ನದ ನಾಣ್ಯಗಳನ್ನ ಟಂಕಿಸಿದಂತ ಕುಶಾಣರ ದೊರೆ ಯಾರು? ಹಿಂದೂ ಕುಶ್ನ ದಕ್ಷಿಣ ಭಾಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಚಿನ್ನದ ನಾಣ್ಯಗಳನ್ನ ಟಂಕಿಸಿದ ಕುಶಾನರ ದೊರೆ ಯಾರು? ಇದು ಕೂಡ ಕುಶಾಣ ಮನೆತನಕ್ಕೆ ಸಂಬಂಧಿಸಿ ಅಥವಾ ಕುಶಾನರಿಗೆ ಸಂಬಂಧಿಸಿದಂತೆ ಕೆಲವೇ ಕ್ವಶನ್ಗಳನ್ನ ಕೇಳ್ತಾನೆ. ಕುಶಾಣ ಮನೆತನದ ಸ್ಥಾಪಕ ಯಾರು ಅಂತ ಆಗಿರ್ಬೋದು, ಕುಶಾಣ ಮನೆತನದ ದಲ್ಲಿ ಚಿನ್ನದ ನಾಣ್ಯಗಳನ್ನು ಜಾರಿಗೆ ತಂದವರು ಯಾರು, ಕುಶಾಣ ಮನೆತನದ ಪ್ರಸಿದ್ಧ ದೊರೆ ಯಾರು ಅಂತ ಹೇಳಿ ಕೇಳೋದಾಗಿರ್ಬೋದು. ಹೀಗೆ ಹಲವಾರು ಕ್ವಶನ್ಗಳನ್ನು, ಒಂದು 5ರಿಂದ 6 ಕ್ವಶನ್ಗಳು ಬರ್ತವೆ. ಅವೇ ಕ್ವಶನ್ಗಳು ಈ ಕುಶಾಣರಿಗೆ ಸಂಬಂಧಿಸಿದಂತೆ ರಿಪೀಟ್ ಆಗ್ತಾ ಇರೋದನ್ನ ನಾವು ನೋಡ್ಬೋದು. ಹಾಗಾದ್ರೆ ಈ ಕ್ವಶನ್ಗೆ ಕುಶಾಣರ ಮನೆತನದಲ್ಲಿ ಅಥವಾ ಕುಶಾಣರ ಮನೆತನದಲ್ಲಿ ಬಂದಂತ ಯಾರು ಮೊಟ್ಟ ಮೊದಲ ಬಾರಿಗೆ ಚಿನ್ನದ ನಾಣ್ಯಗಳನ್ನ ಟಂಕಿಸಿದ್ರು ಅಥವಾ ಜಾರಿಗೆ ತಂದ್ರು ಅಂತಕ್ಕಂಥದ್ದು ಪ್ರಶ್ನೆ. ಆಪ್ಷನ್ ಎ ನೋಡ್ಬೋದು, ಕುಜಲ್ ಕಡ್ಪೀಸಸ್. ಆಪ್ಷನ್ ಬಿ, ವಿಮಾ ಕಡ್ಪೀಸಸ್. ಆಪ್ಷನ್ ಸಿ, 1ನೇ ಕನಿಷ್ಕ. ಆಪ್ಷನ್ ಡಿ, 2ನೇ ಕನಿಷ್ಕ. ಇಲ್ಲಿ ಸ್ನೇಹಿತರೆ, ಆನ್ಸರ್ ಯಾವ್ದಪ್ಪ ಅಂತಂದ್ರೆ, ಇದು ಕೂಡ ಹಲವಾರು ಬಾರಿ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್. ಆಪ್ಷನ್ ಬಿ, ವಿಮಲ್ ಕಡ್ಪೀಸಸ್ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ. ಈತ ಏನ್ ಮಾಡ್ತಾನಂತಂದ್ರೆ, ತನ್ನ ಆಳ್ವಿಕೆ ಅವಧಿಯಲ್ಲಿ ಅನೇಕ ಚಿನ್ನದ ನಾಣ್ಯಗಳನ್ನ ಜಾರಿಗೆ ತರ್ತಾ ಹೋಗ್ತಾನೆ. ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋದಾದ್ರೆ ಕ್ವಶನ್ ನಂಬರ್ 14, ಭರತ ಎಂಬ ಬುಡಕಟ್ಟು ಪೂರ್ವ ಪಂಜಾಬಿನ ಸತದ್ರು ಹಾಗೂ ಯಮುನಾ ಪ್ರದೇಶದಲ್ಲಿ ನೆಲೆಸಿತ್ತು. ಈ ಪ್ರದೇಶವೇ? ಭರತ ಎಂಬ ಬುಡಕಟ್ಟು ಪೂರ್ವ ಪಂಜಾಬಿನ ಸತದ್ರು ಹಾಗೂ ಯಮುನಾ ಪ್ರದೇಶದಲ್ಲಿ ನೆಲೆಸಿತ್ತು ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ಪ್ರದೇಶವನ್ನು ನಾವು ಏನ್ ಕರಿತಿದ್ವಿ, ಏನಂತ ಹೇಳಿ ಕರಿತಿದ್ವಿ ಅಂತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಕ್ವಶನ್. ಆಪ್ಷನ್ ಎ, ಧರ್ಮಾವರ್ತ. ಆಪ್ಷನ್ ಬಿ, ಆರ್ಯಾವರ್ತ. ಆಪ್ಷನ್ ಸಿ, ಕರ್ಮಾವರ್ತ. ಆಪ್ಷನ್ ಡಿ, ದಾಸ್ಯಾವರ್ತ.
ಇಲ್ಲಿ ನೋಡ್ಬೋದು ಸರಿಯಾದ ಉತ್ತರ ಯಾವ್ದಪ್ಪ ಅಂತ ಹೇಳಿದ್ರೆ ಅದು ಆರ್ಯಾವರ್ತ. ಇದು ಅತ್ಯಂತ ಸುಲಭವಾದ ಪ್ರಶ್ನೆ. ಇದು ಸ್ವಲ್ಪ ಪ್ರಮಾಣದಲ್ಲಿ ಹೊಸದಾಗಿರ್ತಕ್ಕಂಥ ಪ್ರಶ್ನೆ. ಇದು ಈ ಕ್ವಶನ್ ರಿಪೀಟೆಡ್ ಆಗಿರೋದನ್ನ ನಾನಂತೂ ಎಲ್ಲೂ ನೋಡಿಲ್ಲ. ಬಹುಶಃ ಈ ಕ್ವಶನ್ ರಿಪೀಟ್ ಆಗಿಲ್ಲ. ಇದು ಒಂದೇ ಟೈಮ್ ಬಂದಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಹಾಗಾಗಿ ಈ ಬಾರಿ ಪರೀಕ್ಷೆಯಲ್ಲಿ ರಿಪೀಟ್ ಆಗುವಂತ ಸಾಧ್ಯತೆ ಕೂಡ ಹೆಚ್ಚಾಗಿ ಇದೆ. ಹಾಗಾಗಿ ಎಲ್ಲ ಕ್ವಶನ್ ಅನ್ನ ಗಮನದಲ್ಲಿಟ್ಟು ಕೇಳಬೇಕಾಗ್ತದೆ. ಕೇಳಿ ಇವೆಲ್ಲ ಕ್ವಶನ್ಗಳನ್ನ ಕೇಳೋದ್ಕಿಂತ ಮೊದಲೇದಾಗಿ ಏನ್ ಮಾಡ್ಬೇಕಾಗ್ತದೆ ಅಂತ ಅಂದ್ರೆ ಎಲ್ಲಾ ಸಬ್ಜೆಕ್ಟ್ಗಳ ಬಗ್ಗೆ ಒಂದು ಓವರ್ ವ್ಯೂ ಇದ್ದಾಗ ಮಾತ್ರ, ಓವರ್ ವ್ಯೂ ಅಂತಂದ್ರೆ ಒಂದು ಬಾರಿ ಎಲ್ಲಾ ಸಬ್ಜೆಕ್ಟ್ಗಳನ್ನ ಓದಿದಾಗ ಮಾತ್ರ ಇವೆಲ್ಲ ಪ್ರಶ್ನೆಗಳಿಗೆ ನೀವು ಪ್ರಶ್ನೆಗಳನ್ನ ಬಿಡಿಸ್ತಾ ಹೋದ್ರೆ ಅಥವಾ ವಿಡಿಯೋವನ್ನ ನೋಡ್ತಾ ಹೋದಂಗೆ ನಿಮ್ಮ ಓದಿದ್ದು ಏನಾಗ್ತದೆ ಅಂತ ಹೇಳಿದ್ರೆ ರಿವಿಷನ್ ಆಗ್ತದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಹಾಗೆ ನೆಕ್ಸ್ಟ್ ಕ್ವಶನ್ ನಂಬರ್ 15. ಗೂರ್ಜರ ಮನೆತನದ ಆಳ್ವಿಕೆಯನ್ನು ಪ್ರಾರಂಭಿಸಿದ ಹರಿಶ್ಚಂದ್ರನ 4 ಮಕ್ಕಳು ಆಳ್ವಿಕೆ ನಡೆಸಿದ 4 ಪ್ರದೇಶಗಳಿವು. ಗೂರ್ಜರ ಮನೆತನದ ಆಳ್ವಿಕೆಯನ್ನು ಪ್ರಾರಂಭಿಸಿದ ಹರಿಶ್ಚಂದ್ರನ 4 ಮಕ್ಕಳು ಆಳ್ವಿಕೆ ನಡೆಸಿದ 4 ಪ್ರದೇಶಗಳಿವು. ಆಪ್ಷನ್ ಎ ಜೋಧ್ಪುರ, ನಂದಿಪುರ, ಭರೂಚ್ ಮತ್ತು ಉಜ್ಜಯಿನಿ. ಆಪ್ಷನ್ ಬಿ ಜೋಧ್ಪುರ್, ನಂದಿಪುರ್, ಕಳಿಂಗ ಮತ್ತು ಒರಿಸ್ಸಾ. ಆಪ್ಷನ್ ಸಿ ಉಜ್ಜಯಿನಿ, ಭರೂಚ್, ಮಾಳ್ವಾ ಮತ್ತು ನಂದಿಪುರ. ಆಪ್ಷನ್ ಡಿ ನಂದಿಪುರ, ಉಜ್ಜಯಿನಿ, ಒರಿಸ್ಸಾ ಮತ್ತು ಜೋಧ್ಪುರ್. ಇದರಲ್ಲಿ ಆನ್ಸರ್ ಯಾವ್ದಪ್ಪ ಅಂತ ಹೇಳಿದ್ರೆ ಈ ರೀತಿ ಕ್ವಶನ್ಗಳು ಬಂದಾಗ ಡಿಫಿಕಲ್ಟ್ ಕ್ವಶನ್ಗಳು ಅನಿಸ್ತವೆ. ಪ್ರೀವಿಯಸ್ TET ಎಕ್ಸಾಮ್ ಅಲ್ಲೂ ಸಮೇತ ಇತಿಹಾಸ ಭಾಗದಿಂದ ತುಂಬಾ ಕ್ವಶನ್ಗಳು ಬಂದಿದ್ವು. ಆ ಕ್ವಶನ್ಗಳಲ್ಲಿ ಏನಾಗಿದ್ವಪ್ಪ ಅಂತ ಹೇಳಿದ್ರೆ ಹೊಸದಾದಂತ ಪ್ರಶ್ನೆಗಳನ್ನ ಏನ್ ಮಾಡಿದ್ರು, ಇಂಟ್ರೊಡ್ಯೂಸ್ ಮಾಡಿದ್ರು. ಹೊಸ ಕಾನ್ಸೆಪ್ಟ್ಗಳನ್ನ, ಹೊಸ ಪ್ರಶ್ನೆಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಕ್ವಶನ್ಗಳು ಎಲ್ಲೂ ರಿಪೀಟ್ ಆಗಿಲ್ಲ. ನನ್ನ ತರಗತಿಯನ್ನ ನೀವು ನೋಡ್ತಾ ಹೋಗಿದ್ದೆ ಆದ್ರೆ, ಈ ಕ್ವಶನ್ ಸೀರೀಸ್ಗಳನ್ನ ನೋಡ್ತಾ ಹೋಗಿದ್ದಾದ್ರೆ, ನಾನು ಪ್ರೀವಿಯಸ್ ಕ್ವಶನ್ ಪೇಪರ್ನ ಅಂದ್ರೆ 2023ರ TET ಕ್ವಶನ್ ಪೇಪರ್ನ ಅನಾಲಿಸಿಸ್ ಮಾಡಿದ ತಕ್ಷಣ ನಂಗೆ ಗೊತ್ತಾಗಿದ್ದು ಕೆಲವೊಂದು ಪ್ರಶ್ನೆ ಪತ್ರಿಕೆಗಳನ್ನ TET ಕ್ವಶನ್ ಪೇಪರ್ ತೆಗೆಯೋರು ರೆಫರ್ ಮಾಡ್ತಾರೆ. ಅದು ಯಾವುದು, ಅವುಗಳಿಗೆ ಸಂಬಂಧಿಸಿದಂತ ವಿಡಿಯೋಗಳನ್ನ ನಿಮ್ಮ ಮುಂದೆ ತೆಗೆದುಕೊಂಡು ಬರುವಂತ ಪ್ರಯತ್ನ ಮಾಡ್ತೀನಿ ನಾನು. ಇದನ್ನ ನಾನು ಸುಳ್ಳು ಹೇಳ್ತಾ ಇಲ್ಲ. ಯಾಕಂತಂದ್ರೆ ಕೇವಲ 24 ಕ್ವಶನ್ಗಳಲ್ಲೇ, ಅಂದ್ರೆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ 24 ಪ್ರಶ್ನೆಗಳಿದ್ವು ಇತಿಹಾಸ ವಿಷಯಕ್ಕೆ, ಅಥವಾ ಇತಿಹಾಸ ವಿಷಯದ ಎಲ್ಲ, ಇತಿಹಾಸ ಆಗಿರ್ಬೋದು, ಭೂಗೋಳ ಆಗಿರ್ಬೋದು, ರಾಜ್ಯಶಾಸ್ತ್ರ ಆಗಿರ್ಬೋದು, ಸಮಾಜಶಾಸ್ತ್ರ ಆಗಿರ್ಬೋದು, ಈ ಅರ್ಥಶಾಸ್ತ್ರ, ಈ ಎಲ್ಲ ವಿಷಯಗಳಿಗೆ ಸಂಬಂಧಿಸಿ 24 ಕ್ವಶನ್ಗಳಿದ್ವು. ಆ 24 ಕ್ವಶನ್ಗಳಲ್ಲೇನೆ 8 ಕ್ವಶನ್ಗಳು ನೇರವಾಗಿ ಕಳೆದ ಬಾರಿಯ TET ಪರೀಕ್ಷೆಯಲ್ಲಿ ಬಂದಿರೋದನ್ನು ನಾವು ನೋಡ್ಬೋದು. ನನ್ನ ಚಾನಲ್ ಅನ್ನು ನೋಡ್ತಾ ಇರಿ. ಮುಂದಿನ ದಿನಗಳಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ಬೇಕಾದ್ರೆ ಆ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸ್ತಾ ಹೇಳ್ತಾ ಹೋಗ್ತೀನಿ. ಆವಾಗ ನಿಮ್ಗೆ ಖಂಡಿತವಾಗಿಯೂ ಎಲ್ಲಿಂದ ಪ್ರೀವಿಯಸ್ TETಗೆ ಕ್ವಶನ್ ಗಳನ್ನ ತೆಗೆದಿದ್ರು ಅಂತಕ್ಕಂಥದ್ದು ನಿಮ್ಗೆ ಖಚಿತವಾಗಿ ಗೊತ್ತಾಗ್ತದೆ. ಕ್ವಶನ್ ನಂಬರ್ 15. ಗೂರ್ಜರ ಮನೆತನದ ಆಳ್ವಿಕೆಯನ್ನು ಪ್ರಾರಂಭಿಸಿದ ಹರಿಶ್ಚಂದ್ರನ 4 ಮಕ್ಕಳು ಆಳ್ವಿಕೆ ನಡೆಸಿದ 4 ಪ್ರದೇಶಗಳು ಯಾವ್ದಪ್ಪ ಅಂತ ಹೇಳಿದ್ರೆ ಜೋಧ್ಪುರ, ನಂದಿಪುರ, ಭರೂಚ್ ಮತ್ತು ಉಜ್ಜಯಿನಿ. ಆಪ್ಷನ್ ಎ ಏನಿದೆ ಅದು ಸರಿಯಾದ ಉತ್ತರ. ಹಾಗೆ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋದಾದ್ರೆ, ಸಮುದ್ರಗುಪ್ತನು ಜಾರಿಗೆ ತಂದ ಚಿನ್ನದ ನಾಣ್ಯವು ಇದನ್ನು ಸೂಚಿಸುತ್ತದೆ. ಸ್ನೇಹಿತರೆ, ನಿಮ್ಗೆಲ್ರಿಗೂ ಗೊತ್ತು, ಸಮುದ್ರಗುಪ್ತ ಒಬ್ಬ ಶ್ರೇಷ್ಠ ಉತ್ತಮವಾದಂತ ದೊರೆಯಾಗಿದ್ದ. ಈತ ಏನ್ ಮಾಡ್ದಂತಂದ್ರೆ ಕೇವಲ ಯುದ್ಧ ರಾಜನೀತಿಯನ್ನ ಮಾತ್ರ ಅನುಸರಿಸದೆ ಆತ ಒಬ್ಬ ಉತ್ತಮವಾದಂತಹ ಕವಿಯೂ ಕೂಡ ಆಗಿದ್ದ ಅಂತಕ್ಕಂಥದ್ದು ಆತನ ಬರವಣಿಗೆಯ ಮೂಲಕ ಗೊತ್ತಾಗ್ತದೆ. ಅದರ ಜೊತೆಗೆ ಆತ ಒಬ್ಬ ಸಂಗೀತಗಾರನಾಗಿದ್ದ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಹಾಗಾದ್ರೆ ಇಲ್ಲಿ 16ನೇ ಕ್ವಶನ್ಗೆ ಆನ್ಸರ್ ಏನಪ್ಪಾ ಅಂತಂದ್ರೆ, ಆನ್ಸರ್ ಕೊಟ್ಟಿದ್ದಾರೆ ನೋಡ್ಬೋದು ಇಲ್ಲಿ. ಇವನು ಆಪ್ಷನ್ ಎ, ಇವನು ವೈದಿಕ ವಿಧಿವಿಧಾನಗಳನ್ನು ಅನುಸರಿಸುತ್ತಿದ್ದನೆಂದು, ಇವನು ಯುದ್ಧ ಪ್ರಿಯನಾಗಿದ್ದನೆಂದು, ಇವನು ಸಂಗೀತ ಪ್ರಿಯನಾಗಿದ್ದನೆಂದು, ಇವನು ಗುಪ್ತ ಶಕೆಯನ್ನ ಪ್ರಾರಂಭಿಸಿದನೆಂದು. ಅಂದ್ರೆ ಏನಂದ್ರೆ ಆತ ತಂದಂತಹ ಚಿನ್ನದ ನಾಣ್ಯದಿಂದ ನಮ್ಗೆ ಏನ್ ಗೊತ್ತಾಗ್ತದೆ ಅಂತಕ್ಕಂಥದ್ದು ಇಲ್ಲಿ ಇರ್ತಕ್ಕಂಥ ಪ್ರಶ್ನೆ. ಏನ್ ಗೊತ್ತಾಗ್ತದೆ ಅಂತಂದ್ರೆ ಈತ ಒಬ್ಬ ಸಂಗೀತ ಪ್ರಿಯನಾಗಿದ್ದ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಯಾಕಂತಂದ್ರೆ ಆತ ತಂದಂತಹ ಚಿನ್ನದ ನಾಣ್ಯಗಳ ಮೇಲೆ ಆತನು ಸಂಗೀತವನ್ನ ಅಥವಾ ವೀಣೆಯನ್ನ ನುಡಿಸುತ್ತಿರುವಂತಹ ಚಿತ್ರಗಳನ್ನ ನಾವು ನೋಡ್ಬೋದು. ಹಾಗಾಗಿ ಅದರಿಂದ ನಮ್ಗೆ ಏನ್ ಗೊತ್ತಾಗ್ತದೆ ಅಂತಂದ್ರೆ ಇವನು ಒಬ್ಬ ಸಂಗೀತ ಪ್ರಿಯನಾಗಿದ್ದ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಹಾಗೆ ನಂತರದ ಪ್ರಶ್ನೆ ಕ್ವಶನ್ ನಂಬರ್ 17. ಇದು ಭಕ್ತಿ ಚಳುವಳಿಯ ಪರಿಣಾಮಗಳಲ್ಲಿ ಒಂದಾಗಿದೆ. ಇದು ಭಕ್ತಿ ಚಳುವಳಿಯ ಪರಿಣಾಮಗಳಲ್ಲಿ ಒಂದಾಗಿದೆ. ಆಪ್ಷನ್ ಎ
ಹಿಂದೂ ಆಚರಣೆಗಳಲ್ಲಿ ಸುಧಾರಣೆಗಳು ಕಂಡುಬರಲಿಲ್ಲ. ಭಾರತದ ಪ್ರಾಚೀನ ಭಾಷೆಗಳು ವಿಕಾಸಗೊಂಡವು, ಆಪ್ಷನ್ ಬಿ. ಆಮೇಲೆ ಆಪ್ಷನ್ ಸಿ, ಉರ್ದು ಭಾಷೆಯಲ್ಲಿ ಮಾತ್ರ ಭಕ್ತಿಯ ಮಹತ್ವವನ್ನು ಸಾರಲಾಯಿತು. ಆಪ್ಷನ್ ಡಿ, ಮುಸ್ಲಿಮರ ಆಚರಣೆಗಳಲ್ಲಿ ಸುಧಾರಣೆಗಳು ಕಂಡುಬರಲಿಲ್ಲ. ಯಾವುದಪ್ಪ ಅಂತ ಹೇಳಿದ್ರೆ ಇದು ಭಕ್ತಿ ಚಳುವಳಿ. ನೋಡ್ಬೋದು ನಾವು, ಭಕ್ತಿ ಚಳುವಳಿಗಳು ತುಂಬಾ ಭಾರತದ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಕೆಲವೊಂದು ಬದಲಾವಣೆಗಳನ್ನ ತಂದಿರ್ತಕ್ಕಂಥದ್ದನ್ನ ನೋಡ್ಬೋದು. ಅದೇ ರೀತಿಯಾಗಿ ಸಮಾಜೋಧಾರ್ಮಿಕ ಚಳುವಳಿಗಳು ತುಂಬಾ ನಡೆದವು. ರಾಜಾರಾಮ್ ಮೋಹನ್ ರಾಯ್ ಆಗಿರ್ಬೋದು, ದಯಾನಂದ್ ಸರಸ್ವತಿ ಆಗಿರ್ಬೋದು, ಸ್ವಾಮಿ ವಿವೇಕಾನಂದರಾಗಿರ್ಬೋದು, ಜ್ಯೋತಿ ಬಾ ಫುಲೆ ಆಗಿರ್ಬೋದು, ಹಾಗೆ ರಾನಡೆ ಆಗಿರ್ಬೋದು. ಇವರೆಲ್ಲರೂ ಕೂಡ ಕೆಲವೊಂದು ತಮ್ಮದೇ ಆದಂತಹ ಸಂಘಟನೆಗಳ ಮೂಲಕ ಅಥವಾ ಸಂಸ್ಥೆಗಳ ಮೂಲಕ ಸಮಾಜದಲ್ಲಿ ನಿರಂತರವಾಗಿ ಬದಲಾವಣೆಯನ್ನು ತರಲಿಕ್ಕೆ ಟ್ರೈ ಮಾಡಿದ್ರು. ಅದೇ ರೀತಿಯಾಗಿ ಈ ಕೆಳಗಿನ ಯಾವುದು ಭಕ್ತಿ ಚಳುವಳಿಯ ಒಂದು ಪರಿಣಾಮ ಅಂತಕ್ಕಂಥದ್ದು ಪ್ರಶ್ನೆ. ಇಲ್ಲಿ ಆಪ್ಷನ್ ಯಾವುದಪ್ಪ ಅಂತ ಹೇಳಿದ್ರೆ, ಭಕ್ತಿ ಚಳುವಳಿಯಿಂದ ಏನಾಯ್ತಪ್ಪ ಅಂತ ಹೇಳಿದ್ರೆ ಭಾರತದ ಪ್ರಾದೇಶಿಕ ಭಾಷೆಗಳು ವಿಕಾಸಗೊಂಡವು. ಭಾರತದ ಪ್ರಾದೇಶಿಕ ಭಾಷೆಗಳು ಹೆಚ್ಚಿನ ಪ್ರಮಾಣದಲ್ಲಿ ಪ್ರಚುರಗೊಂಡುವು ಅಥವಾ ವಿಕಾಸಗೊಂಡುವು ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ ಆಗ್ತದೆ. ಹಾಗೆ ಮುಂದಿನ ಕ್ವಶನ್ ನಂಬರ್ 18, ಭಾರತದ ಮೇಲೆ ಅಲೆಕ್ಸಾಂಡರ್ನ ದಾಳಿಯಿಂದಾದ ಪರಿಣಾಮ. ಸ್ನೇಹಿತರೆ, ಇದನ್ನ ನೆನ್ಪಿಟ್ಕೊಂಡಿರ್ಬೇಕು. ಅಲೆಕ್ಸಾಂಡರ್ ಒಬ್ಬ ಏನಾಗಿದ್ದಂತಂದ್ರೆ ಅತಿ ಹೆಚ್ಚಿನ ಮಹತ್ವಾಕಾಂಕ್ಷೆಯನ್ನು ಹೊಂದಿರತಕ್ಕಂಥ ರಾಜ ಆಗಿದ್ದ. ಯಾಕಂತ ಹೇಳಿದ್ರೆ ಈತ ಅತ್ಯಂತ ಕಿರಿಯ ವಯಸ್ಸಿನಲ್ಲೇ ಈ ಜಗತ್ತಿನ ಬಹುತೇಕ ಪ್ರದೇಶಗಳನ್ನ ತನ್ನದಾಗಿಸ್ಕೊಂಡಿರ್ತಾನೆ. ಮತ್ತು ಅದಲ್ಲದೆ ಜಗತ್ತನ್ನ ತಾನು ವಶಪಡಿಸಿಕೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾರ್ಯನಿರತನಾಗಿರ್ತಾನೆ. ಆದರೆ ಕೆಲವೊಂದು ಏನು ಪರಿಸ್ಥಿತಿಗಳಿಂದಾಗಿ ಅಥವಾ ಕೆಲವೊಂದು ಸನ್ನಿವೇಶಗಳಿಂದಾಗಿ ಆತ ಏನು ಮಾಡ್ತಾನೆ ಅಂತಂದ್ರೆ ತನ್ನ ಆಸೆಗಳನ್ನ ಈಡೇರಿಸಲಿಕ್ಕೆ ಆಗೋದಿಲ್ಲ. ಅತ್ಯಂತ ಬೇಗವಾಗಿ ಅಥವಾ ಬೇಗವಾಗಿ ನಿರೀಕ್ಷೆಗೂ ಮುಂಚಿತವಾಗಿ ಮರಣವನ್ನು ಹೊಂತಾನೆ. ಹಾಗಾದ್ರೆ ಭಾರತದ ಮೇಲೆ ಅಲೆಕ್ಸಾಂಡರ್ ದಾಳಿಯಿಂದಾಗಿ ಆದಂತ ಪರಿಣಾಮ ಏನು ಅಂತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಪ್ರಶ್ನೆ. ಆಪ್ಷನ್ ಎ, ಭಾರತೀಯರು ಸಂಸ್ಕೃತವನ್ನ ಮರೆತು ಗ್ರೀಕ್ ಭಾಷೆಯನ್ನ ಕಲಿತರು ಅಂತಕ್ಕಂಥದ್ದು ಒಂದು. ಕೊನೆಗೆ ಆಪ್ಷನ್ ಬಿ, ಭಾರತೀಯ ಗ್ರಂಥಗಳು ಗ್ರೀಕ್ ಭಾಷೆಗೆ ತುರ್ಜುಮೆಗೊಂಡವು ಅಂತಕ್ಕಂಥದ್ದು. ಆಮೇಲೆ ಆಪ್ಷನ್ ನಂಬರ್ ಸಿ, ಭಾರತೀಯ ಸಂಸ್ಕೃತಿಯು ಅವನತಿಯತ್ತ ಸಾಗಿತು. ಆಪ್ಷನ್ ಡಿ, ಭಾರತ ಗ್ರೀಕ್ ಸಾಮ್ರಾಜ್ಯದೊಂದಿಗೆ ವಿಲೀನಗೊಂಡಿತು. ಇಲ್ಲಿ ನಾವು ನೋಡ್ತಾ ಹೋಗ್ಬೋದು, ಅಲೆಕ್ಸಾಂಡರ್ನ ದಾಳಿಯನ್ನ ಭಾರತದ ಪೋರಸ್ ಎನ್ನುವಂತ ಒಬ್ಬ ಸೈನಿಕ ಅತ್ಯಂತ ಯಶಸ್ವಿಯಾಗಿ ಎದುರಿಸ್ತಾ ಇರ್ತಾನೆ. ಆದರೆ ಭಾರತೀಯರೇ ಆದಂತ ಕೆಲವೊಂದು ರಾಜರುಗಳ ಒಂದು ಬೆಂಬಲ ಆತನಿಗೆ ದೊರೆದೇ ಏನ್ ಮಾಡ್ತಾನೆ ಅಂತಂದ್ರೆ ಆತ ಅಲೆಕ್ಸಾಂಡರ್ನಿಗೆ ಸೋಲನ್ನ ಒಪ್ಕೊಳ್ಳುವಂತ ಪರಿಸ್ಥಿತಿ ಕೂಡ ಆತನಿಗೆ ಬರೋದನ್ನ ನಾವು ನೋಡ್ಬೋದು. ಇಲ್ಲಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಯಾವ್ದಪ್ಪ ಅಂತ ಹೇಳಿದ್ರೆ, ಅಲೆಕ್ಸಾಂಡರ್ನ ದಾಳಿಯಿಂದ ಆಗಿರ್ತಕ್ಕಂಥ ಪರಿಣಾಮ ಏನಂದ್ರೆ ಭಾರತೀಯ ಗ್ರಂಥಗಳು ಗ್ರೀಕ್ ಭಾಷೆಗೆ ತರ್ಜುಮೆಗೊಂಡವು. ಏನಾಗ್ತವೆ ಅಂತಂದ್ರೆ ಅತಿ ಹೆಚ್ಚಿನ ಭಾರತೀಯ ಗ್ರಂಥಗಳು ಗ್ರೀಕ್ ಭಾಷೆಗೆ ತರ್ಜುಮೆಗೊಂಡಿರೋದನ್ನ ನಾವು ನೋಡ್ಬೋದು. ನೆಕ್ಸ್ಟ್ ಕ್ವಶನ್ ನಂಬರ್ 19, 15ನೇ ಶತಮಾನದ ಭಾರತದಲ್ಲಿ ಜರುಗಿದ ಸಾಮಾಜಿಕ ಸುಧಾರಣಾ ಚಳುವಳಿಯ ಮುಖ್ಯ ಪರಿಣಾಮ. 15ನೇ ಶತಮಾನದ ಭಾರತದಲ್ಲಿ ಜರುಗಿದ ಸಾಮಾಜಿಕ ಸುಧಾರಣಾ ಚಳುವಳಿಯ ಮುಖ್ಯ ಪರಿಣಾಮ ಏನು ಅಂತ ಹೇಳಿ ಇಲ್ಲಿ ಕ್ವಶನ್ ಅನ್ನ ಕೇಳ್ತಾ ಇದ್ದಾರೆ. ಇದರ ಉತ್ತರ ಆಪ್ಷನ್ ಎ, ಧಾರ್ಮಿಕ ಜೀವನ ಸುಧಾರಣೆ, ಹಿಂದೂ ಸಮಾಜದ ಬಲಪಡಿಸುವಿಕೆ, ಶಿಕ್ಷಣದ ಪ್ರಸಾರ. ಆಪ್ಷನ್ ಡಿ, ಸಾಮಾಜಿಕ ಪಿಡುಗುಗಳ ನಿರ್ಮೂಲನೆ. ಇದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಮತ್ತೆ ರಿಪೀಟೆಡ್ ಕ್ವಶನ್ ಅಂತ ಹೇಳ್ಬೋದು. ಹಾಗೆ ತುಂಬಾ ಸುಲಭವಾದಂತ ಉತ್ತರ ಕೂಡ ಹೌದು. ಇದು ಉತ್ತರ ಯಾವ್ದಪ್ಪ ಅಂತಂದ್ರೆ ಸಾಮಾಜಿಕ ಪಿಡುಗುಗಳ ನಿರ್ಮೂಲನೆ. ಸಾಮಾಜಿಕ ಪಿಡುಗುಗಳು ಯಾವುದೆಲ್ಲ ಇದ್ವು ಅಂತಂದ್ರೆ ಯಾವುದು ಬಾಲ್ಯ ವಿವಾಹ ಆಗಿರ್ಬೋದು, ಸತಿ ಸಾಗಮನ ಪದ್ಧತಿ ಆಗಿರ್ಬೋದು, ಹಾಗೆ ಜೋಹಾರ್ ಪದ್ಧತಿ ಆಗಿರ್ಬೋದು, ಅಸ್ಪೃಶ್ಯತೆ ಆಗಿರ್ಬೋದು. ಇವೆಲ್ಲವೂ ಕೂಡ ಭಾರತೀಯ ಸಮಾಜದಲ್ಲಿ ಇರ್ತಕ್ಕಂಥ ಕೆಲವೊಂದು ಪಿಡುಗುಗಳಾಗಿದ್ವು. ನಾವು ನೋಡ್ಬೋದು ಆ ಟೈಮಲ್ಲಿ ಬಂದಿರತಕ್ಕಂಥ ರಾಜಾರಾಮ್ ಮೋಹನ್ ರಾಯ್ ಆಗಿರ್ಬೋದು, ಎನಿ ಬೆಸೆಂಟ್ ಆಗಿರ್ಬೋದು, ನಾನೀಗಾಗಲೇ ಹೇಳಿದೆ ಯಾರು ಸ್ವಾಮಿ ವಿವೇಕಾನಂದ, ಜ್ಯೋತಿಬಾ ಫುಲೆ, ರಾನಡೆ ಆಗಿರ್ಬೋದು. ಇವರೆಲ್ಲರೂ ಕೂಡ ಏನ್ ಮಾಡ್ತಾರೆ ಅಂತಂದ್ರೆ ಈ ಪಿಡುಗುಗಳನ್ನು ಹೋಗಲಾಡಿಸಲಿಕ್ಕೆ ನಿರಂತರವಾಗಿ ಹೋರಾಟವನ್ನ ಮಾಡಿ ಅದರಲ್ಲಿ ಕೆಲವರು ಯಶಸ್ಸನ್ನ ಕಾಣೋದನ್ನ ನಾವು ಅಥವಾ ಸಾಮಾಜಿಕ ವ್ಯವಸ್ಥೆಯಲ್ಲಿ ಕೆಲವೊಂದು ಬದಲಾವಣೆಗಳನ್ನ ತಂದಿರೋದನ್ನ ಕೂಡ ನಾವು ನೋಡ್ಬೋದು. ಹಾಗೆ ಸ್ನೇಹಿತರೆ, ಇಂದಿನ ನನ್ನ ಈ ಒಂದು ತರಗತಿಯ ಕೊನೆಯ ಪ್ರಶ್ನೆ ಇದು. ಕ್ವಶನ್ ನಂಬರ್ 20, ಭೂಮಿಯ
ಕೇಂದ್ರ ವಲಯವನ್ನ ನಿಪೆ ಎಂದು ಕರೆಯಲು ಕಾರಣ? ಭೂಮಿಯ ಕೇಂದ್ರ ವಲಯವನ್ನ ನಿಪೆ ಅಂತ ಹೇಳಿ ನಾವು ಯಾಕೆ ಕರಿತೀವಿ ಅಂತಕ್ಕಂಥದ್ದು ಪ್ರಶ್ನೆ. ಈ ಪ್ರಶ್ನೆ ನೇರವಾಗಿ 8ನೇ ತರಗತಿಯ ಜಿಯೋಗ್ರಫಿ ಭೂಗೋಳಶಾಸ್ತ್ರ ಪುಸ್ತಕದಲ್ಲಿ ಇರ್ತಕ್ಕಂಥ ಪ್ರಶ್ನೆ. ಭೂಮಿಯ ಕೇಂದ್ರ ವಲಯವನ್ನ ನಾವು ನಿಫೆ ಅಂತ ಕರಿತೀವಿ, NIFE ನಿಫೆ ಅಂತ ಕರಿತೀವಿ. ಅದಕ್ಕೆ ಕಾರಣ ಏನು ಅಂತ ಕೇಳ್ತಾ ಇದ್ದೇನೆ. ಆಪ್ಷನ್ ಎ, ನಿಕ್ಕಲ್ ಮತ್ತು ಕಬ್ಬಿಣದ ವಸ್ತುಗಳು ಕೂಡಿರುವುದು. ಆಪ್ಷನ್ ಬಿ, ನಿಕ್ಕಲ್ ಮತ್ತು ತಾಮ್ರದ ವಸ್ತುಗಳು ಕೂಡಿರುವುದು. ಆಪ್ಷನ್ ಸಿ, ನಿಕ್ಕಲ್ ಮತ್ತು ಅಲ್ಯೂಮಿನಿಯಂ ವಸ್ತುಗಳು ಕೂಡಿರುವುದು. ಆಪ್ಷನ್ ಡಿ, ನಿಕ್ಕಲ್ ಮತ್ತು ಮೆಗ್ನೀಷಿಯಂ ವಸ್ತುಗಳು ಕೂಡಿರುವುದು. ಇಲ್ಲಿ ನೋಡ್ಬೋದು ನಿಫೆ, ಇದರಲ್ಲೇ ಆನ್ಸರ್ ಇರೋದನ್ನು ನೋಡ್ಬೋದು, ನಿಕ್ಕಲ್ ಮತ್ತೆ ಫೆರಸ್. ಅಂದ್ರೆ ಆನ್ಸರ್ ಯಾವ್ದಪ್ಪ ಅಂತ ಹೇಳಿದ್ರೆ ಇಲ್ಲಿ ಆಪ್ಷನ್ ನಂಬರ್ ಎ, ನಿಕ್ಕಲ್ ಮತ್ತೆ ಕಬ್ಬಿಣದ ವಸ್ತುಗಳು ಕೂಡಿರುವುದರಿಂದ ಅಥವಾ ನಿಕ್ಕಲ್ ಮತ್ತು ಕಬ್ಬಿಣದ ವಸ್ತುಗಳಿಂದ ಅಲ್ಲಿಯ ಪ್ರದೇಶ ಆವೃತವಾಗಿರೋದ್ರಿಂದ ಅದನ್ನ ಏನಂತ ಕರೀತಾರೆ ಅಂತ ಹೇಳಿದ್ರೆ ನಿಫೆ ಅಂತ ಹೇಳಿ ಕರೀತಾರೆ. ಸ್ನೇಹಿತರೆ, ಇಷ್ಟು ಈ ಇಂದಿನ ತರಗತಿಗೆ ಸಂಬಂಧಿಸಿದಂತೆ. ಮುಂದೆ ಮತ್ತೆ 20 ಪ್ರಶ್ನೆಗಳನ್ನ ನಿಮ್ಮ ಮುಂದೆ ತೆಗೆದುಕೊಂಡು ಬರುವಂತ ಪ್ರಯತ್ನವನ್ನ ಮಾಡ್ತೀನಿ. ಯಾರೆಲ್ರಿಗೂ ನಮ್ಮ ತರಗತಿ ಇಷ್ಟ ಆಗ್ತವೆ ಅವರು ತರಗತಿಯನ್ನ ಲೈಕ್ ಮಾಡಿ ಮತ್ತೆ ಆದಷ್ಟು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ರಿ. ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತಾ ಆ ಮೂಲಕ ನಮ್ಮ ತರಗತಿಗಳಿಗೆ ನಿಮ್ಮ ಬೆಂಬಲವನ್ನು ನೀಡ್ರಿ. ಇಲ್ಲಿ ಕೆಲವೊಂದು ಮಿಸ್ಟೇಕ್ಸ್ಗಳು ಆಗ್ಬೋದು. ನಾನು ಪ್ರಾರಂಭಿಕ ಹಂತದಲ್ಲಿ ತರಗತಿಗಳನ್ನ ಮಾಡ್ತಾ ಇರೋದ್ರಿಂದ ಕೆಲವೊಂದು ಮಿಸ್ಟೇಕ್ಗಳು ಆಗ್ಬೋದು. ಮುಂದಿನ ದಿನಗಳಲ್ಲಿ ಆ ಮಿಸ್ಟೇಕ್ಗಳನ್ನೆಲ್ಲವನ್ನ ಸರಿ ಮಾಡ್ಕೊಳ್ಳೋದ್ರ ಮೂಲಕ ನಿಮ್ಮೊಂದಿಗೆ ಉತ್ತಮವಾದ ಮಾಹಿತಿಗಳನ್ನ ಹಂಚಿಕೊಳ್ತೇನೆ. ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಹೇಳ್ಬೇಕಂತ ಹೇಳಿದ್ರೆ, ನನ್ನ ಆಸಕ್ತಿಕರ ವಿಷಯವಾಗಿರುವಂತ ಮನೋವಿಜ್ಞಾನ ವಿಷಯದೊಂದಿಗೆ ನಿಮ್ಮ ಮುಂದೆ ನಾನು ಮುಂದಿನ ದಿನಗಳಲ್ಲಿ ಬರುವಂತ ಪ್ರಯತ್ನವನ್ನ ಮಾಡ್ತೇನೆ. ಹಾಗಾಗಿ ಎಲ್ಲರೂ ಕೂಡ ನಮ್ಮ ತರಗತಿಗಳಿಗೆ ಅಥವಾ ನಮ್ಮ ಚಾನಲ್ಗೆ ನಿಮ್ಮ ಬೆಂಬಲ ಹೆಚ್ಚಾಗಿರ್ಲಿ ಅಂತ ಹೇಳೋದ್ರ ಮೂಲಕ ಇಂದಿನ ತರಗತಿಯನ್ನ ಮುಕ್ತಾಯಗೊಳಿಸ್ತೇನೆ. ನಿಮ್ದು ಇನ್ನೇನಾದರೂ ಸಜೆಷನ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಸಜೆಷನ್ ಅನ್ನು ಕೂಡ ಕೊಡ್ಬೋದು. ಮತ್ತೊಂದು ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ನನಗೆ ಸ್ಕ್ರೀನ್ ಮೇಲೆ ಬರಲಿಕ್ಕೆ ಕೆಲವೊಂದು ಇನ್ಸ್ಟ್ರೂಮೆಂಟ್ಸ್ಗಳ ಒಂದು ಕೊರತೆ ಐತೆ. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಸ್ಕ್ರೀನ್ ನಲ್ಲಿ ಬರೆಯೋದ್ರ ಮೂಲಕ ಅಥವಾ ಸ್ಕ್ರೀನ್ ನಲ್ಲಿ ನೋಟ್ ಮಾಡೋದ್ರ ಮೂಲಕ ಅತ್ಯಂತ ಪರಿಣಾಮಕಾರಿಯಾಗಿ ನಿಮ್ಮ ತರಗತಿಗಳನ್ನ ನೀಡುವಂತ ಒಂದು ಪ್ರಯತ್ನವನ್ನ ಮಾಡ್ತೇನೆ. ಅಲ್ಲಿವರೆಗೂ ನಮ್ಮ ತರಗತಿಯನ್ನ ಹೀಗೆ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಇಂದಿನ ತರಗತಿಯನ್ನ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಆಲ್.